ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋ ಸ್ವಾಗತ ನಿಮಗೆ. ಇವತ್ತು ನಿನ್ನೆ ಕೊಟ್ಟೂರು ಟೆಂಪಲ್ ಮುಗಿಸ್ಕೊಂಡಿವಲ್ಲ, ಲಾಸ್ಟ್ ವಿಡಿಯೋ ನೋಡಿದ್ರೆ ನೀವು. ಕೊಟ್ಟೂರು ಟೆಂಪಲ್ ಮುಗಿಸ್ಕೊಂಡು ಸೀದಾ ಕಣ್ಣೂರು ಬಂದಿದ್ದೀವಿ. ಇದು ನೆಕ್ಸ್ಟ್ ವಿಡಿಯೋ. ನಿಮಗೆ ಕೊಟ್ಟೂರಲ್ಲಿ ನಿಮಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗುತ್ತೆ, ರೆಂಟ್ ಎಲ್ಲ ವರ್ಕ್ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪ ನಾವು ಒಂದು ವಾಟರ್ ಫಾಲ್ಸ್ ಹೋಗಿದ್ವಿ. ವಾಟರ್ ಫಾಲ್ಸ್ ಹೆಸರು ಬಂದು ಪಾಲ್ಚುರ್ಮು ವಾಟರ್ ಫಾಲ್ಸ್ ಅಂತೇಳಿ ಕೊಟ್ಟೂರಿಂದ ಮುಂಚೆ ಬರುತ್ತೆ. ನಿಶ್ಚಯ ನೀಲ್ಲ, ಸಾಯಂಕಾಲ ಬನ್ನಿ, ಆರಾಮಾಗಿರುತ್ತೆ, ದರ್ಶನ ಮಾಡ್ಕೊಂಡು ಹೋಗ್ಬೋದು. ಒಂದು 20 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ ನಿಮಗೆ. ಇದೊಂದು ಅಪ್ಡೇಟು. ಮತ್ತೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಅಲ್ಲಿಂದ ನಾವು ಏನು ಮಾಡಿದ್ವಿ, ಕೊಟ್ಟೂರಿಂದ ಕಣ್ಣೂರಿಗೆ 56 ಕಿಲೋಮೀಟರ್ ಇದೆ, 2 ಅವರ್ ರೈಡ್ ಇರುತ್ತೆ. ಅಲ್ಲಿ ನಾವು ಏನು ಮಾಡಿದ್ವಿ, ಸೀದಾ ಕಣ್ಣೂರು ಬಂದಿದ್ದೀವಿ. ಕಣ್ಣೂರಲ್ಲಿ ಇವಾಗ ಕಿಜುಪ್ಪಣ್ಣಾರ ಬೀಚ್ ಅಂತ, ಇಲ್ಲಿಂದ ಇವಾಗ ಡ್ರೈವಿಂಗ್ ಬೀಚ್ ಅಂತ ಇದೆ, ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ, ಅಲ್ಲೆಲ್ಲ ಅಡ್ವೆಂಚರ್ ಮಾಡ್ತೀವಿ. ಅದೆಲ್ಲ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡ್ಬೋದು. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಎಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ ವಿಡಿಯೋದಲ್ಲಿ, ನಿಮಗೆ ಡೀಟೇಲ್ಸ್ ಎಲ್ಲನೂ ಬರುತ್ತೆ. ಕಣ್ಣೂರಿಂದ ನಿಮಗೆ ಡ್ರೈವಿಂಗ್ ಬೀಚ್ ಒಂದು 14 ಕಿಲೋಮೀಟರ್ ಆಗುತ್ತೆ. ಈಗ ನಾವು ಒಂದು ಸ್ಟೇ ಮಾಡಿದ್ವಿ, ಇಲ್ಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್ ಒಂದು ಡ್ರೈವಿಂಗ್ ಬೀಚ್ ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಬೆಂಗಳೂರು ಹೊಡ್ತೀವಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. Wanna clear a bottle of Cabernet. Wanna stay home, not even drink. Wanna get out of my own head. Wanna lay down, overthink. I wanna cry every tear. ಸ್ನೇಹಿತರೆ, ಅಲ್ಲಿ ನಮ್ದು ಸ್ಟೇ ಇರೋದು ಪ್ರಾಪರ್ಟಿ ನೋಡ್ಬೋದು. ಅಲ್ಲಿ ಸ್ಟೇ ಮಾಡಿದ್ದೀವಿ. ಸುತ್ತಕ್ಕೂ ನಿಮಗೆ ತೆಂಗಿನ ಮರ ಇರೋದು ಕಂಪ್ಲೀಟಾಗಿ ನೋಡ್ಬೋದು ನೀವು. ಎದುರುಗಡೆನೇ ಬೀಚು, ಬಾಲ್ಕನಿ ಸಹ ಇದೆ. ಒಂದು 6 ರೂಮ್ಸ್ ನೋಡಿದ್ದೀವಿ. ಒಂದು 15-18 ಮೆಂಬರ್ಸ್ ಇದೀವಿ ಟೋಟಲ್ ಆಗಿ. ನಿಮಗೆ ಬಾಲ್ಕನಿ ವ್ಯೂವಿಂದ ಡೈರೆಕ್ಟಾಗಿ ನೋಡ್ಬೋದು, ಬೀಚ್ ಕಾಣುತ್ತೆ. ಈ ಥರ ನಾವು ಸ್ಟೇ ಮಾಡಿರೋದು. ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಯಾರು ಕೂಡ ಇಲ್ಲ ಬೀಚಲ್ಲಿ, ಪೀಸ್ ಆಗಿದೆ, ಕೂಲ್ ಆಗಿದೆ ಇಲ್ಲಿ ವೆದರು. ಇಷ್ಟು ನಿಮಗೆ ಅಲ್ಲಿ ಪ್ರಾಪರ್ಟಿದೆಲ್ಲ ಡೀಟೇಲ್ಸ್ ತೋರಿಸ್ತೀನಿ. ಅದ್ರ ಇವಾಗ ಫ್ರೆಶ್ ಅಪ್ ಆಗ್ತಿದ್ದಾರೆ. ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಬೀಚ್ ಬಂದಿದ್ದೀನಿ ಮಾರ್ನಿಂಗು. ಎಲ್ಲ ರೆಡಿ ಆಗ್ತಿದ್ದಾರೆ ಬಾಯ್ಸ್ ಎಲ್ಲ. ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಂಡು ನೆಕ್ಸ್ಟ್ ಡ್ರೈವಿಂಗ್ ಬೀಚ್ ಹೋಗ್ತೀವಿ. ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ಅಲ್ಲೆಲ್ಲ ಏನು ಮಾಡ್ತೀವಿ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಮತ್ತು ನೋಡಿ, ಬೀಚ್ ತುಂಬ ಕ್ಲೀನ್ ಇದೆ ಕಂಪ್ಲೀಟಾಗಿ. ನಿಮಗೆ ಎಲ್ಲಿ ಏನು ಪ್ಲಾಸ್ಟಿಕ್ಸು ಕವರ್ಸು ಏನೂ ಇಲ್ಲ. ಯಾರೇ ಬಂದ್ರೂ ಪ್ಲಾಸ್ಟಿಕ್ ಕವರ್ಸು, ಪ್ಲಾಸ್ಟಿಕ್ ಬಾಟಲು ಏನೂ ಹಾಕಬೇಡಿ, ಅದು ದಯವಿಟ್ಟು ಒಂದು ರಿಕ್ವೆಸ್ಟು. ನೋಡ್ಬೋದು ಬನ್ನಿ, ಹಾಗೆ ಒಂದು ಬೀಚ್ ವಾಕ್ ಮಾಡ್ಕೊಂಬರೋಣ. ಈ ಬೀಚು ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡ್ಬೋದು, ಈ ವಿಡಿಯೋನ ಶೇರ್ ಮಾಡ್ಬೋದು. ಯಾಕಂದರೆ ಈ ಬೀಚಲ್ಲಿ ಯಾರೂ ಇಲ್ಲ, ತುಂಬ ಜನ ಕಡಿಮೆ ಇದ್ದಾರೆ. ಕ್ಲೀನ್ ಇದೆ, ಪೀಸ್ ಆಗಿದೆ. ನೀವು ಬೇರೆ ಬೀಚೆಲ್ಲ ಹೋದರೆ, ಸಿಟಿ ಸೆಂಟರ್ ಅಲ್ಲಿ ಇಲ್ಲಿ ಬೀಚ್ ಹೋದರೆ ತುಂಬ ರಶ್ ಇರುತ್ತೆ. ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸ್ಟೇ ಸಿಗುತ್ತೆ ನಿಮಗೆ ಬೀಚ್ ಎದುರುಗಡೆ. ಕಿಜುನ್ನ ರಾಕ್ಸ್ ಬೀಚ್ ಹೌಸ್ ನೋಡ್ಬೋದು, ಇದು ಸ್ಟೇ ಹೆಸರು. ಪ್ರಾಪರ್ಟಿ ಚೆನ್ನಾಗಿದೆ, ಗ್ರೀನ್ರಿ ಇದೆ, ತೆಂಗಿನ ಮರಗಳು ಇದ್ದಾವೆ, ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗ್ ಎಲ್ಲ ಕೂಡ ಇದೆ. ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಬೈಕ್ಸು ಪಾರ್ಕ್ ಆಗಿದೆ ನಮ್ಮದು. ಈ ಥರ ಇದೆ ಕಂಪ್ಲೀಟ್ ಪ್ರಾಪರ್ಟಿ ನಮಗೆ. ಸ್ನೇಹಿತರೆ, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸ್ಟೇಯಿಂದ. ಇವಾಗ ನೆಕ್ಸ್ಟು ಟಿಫಿನ್ ಮಾಡಿಕೊಂಡು ನೆಕ್ಸ್ಟ್ ಡ್ರೈವಿಂಗ್ ಬೀಚ್ ಹೋಗ್ತೀವಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಕಣ್ಣೂರಲ್ಲಿ ಒಳಗಡೆ ಇಂಟೀರಿಯರ್ ರೋಟು ರೈಡ್ ಮಾಡ್ತಾ ಇದ್ದೀವಿ. ರೋಡ್ ಮಾತ್ರ ಸೂಪರ್ ಆಗಿದೆ. ಒಳಗಡೆ ಕರ್ವಿಂಗು, ಕಾರ್ನರಿಂಗು ಸೂಪರ್. ಮೊನಾಬಾ ವೆದರ್ ಕಂಡೀಷನ್ನು ಮಳೆ ಏನಿಲ್ಲ ಸ್ನೇಹಿತರೆ, ನೈಟ್ ಇತ್ತು. ಮಾರ್ನಿಂಗ್ ಏನು ಮಳೆ ಇಲ್ಲ, ಸ್ವಲ್ಪ ಹ್ಯುಮಿಡಿಟಿ ಇದೆ. ಮತ್ತು ಸ್ಟೇಯಿಂದ ಮುಜಪ್ಪಣ ಬೀಚ್ಗೆ ಹೋಗೋಕ್ಕೆ ರೂಟು ಸೀನಿಕ್ ಆಗಿದೆ. ಸ್ನೇಹಿತರೆ ನೋಡ್ಬೋದು, ಮೇನ್ ಹೈವೇಲಿ ಒಂದು ಹೋಟ್ಲಿಗೆ ಹಾಕಿದ್ದೀವಿ. ಇವಾಗ ಅಪ್ಪಮ್ಮ ಅಂತ ಹೇಳ್ತಾರೆ, ಇದಕ್ಕೆ ಇನ್ನು ತೊಗೊಂಡಿದ್ದೀವಿ. ಟೇಸ್ಟ್ ಮಾಡೋದು ಬನ್ನಿ. ಸ್ನೇಹಿತರೆ ನೋಡ್ಬೋದು, ಡ್ರೈವಿಂಗ್ ಬೀಚ್ ಬಂದಿದ್ದೀವಿ ಇವಾಗ ಜಸ್ಟು. ಇದು ಕಂಪ್ಲೀಟಾಗಿ ನಿಮಗೆ 4 ಕಿಲೋಮೀಟರ್ ಡ್ರೈವ್ ಮಾಡ್ಬೋದು ಬೈಕ್ನ. ಇದು ಏಷ್ಯಾ ನಂಬರ್ 1 ಲಾರ್ಜೆಸ್ಟ್ ಬೀಚ್ ಸ್ನೇಹಿತರೆ. ಡ್ರೈವ್ ಮಾಡೋಕ್ಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಕಾರು, ಬೈಕು, ಟಿ ಏನು ಬೇಕಾದ್ರೂ ರೈಡ್ ಮಾಡ್ಬೋದು, ಡ್ರೈವ್ ಮಾಡ್ಬೋದು ಬೈಕ್ನ ಕಂಪ್ಲೀಟಾಗಿ. ಈ ಬೀಚಲ್ಲಿ ನೀವು ಕಂಪ್ಲೀಟಾಗಿ ಸ್ಟ್ರೆಚ್ ಇರೋದು 4 ಕಿಲೋಮೀಟರ್ ಅಪ್ ಟು ನಿಮಗೆ. ಈ ಕಡೆನೂ ಇದೆ, ಫುಲ್ಲು ಜಾಲಿ ಮಾಡ್ಬೋದು ಬಂದು. ಸಖತ್ತಾಗಿದೆ ಬೀಚ್ ಮಾತ್ರ, ಕ್ರೇಜಿ ಆಗಿದೆ ನಿಮಗೆ ಬೈಕ್ ಓಡಿಸೋಕ್ಕೆ, ಕಾರ್ ಓಡಿಸೋಕ್ಕೆ. ನೋಡ್ಬೋದು ಕಂಪ್ಲೀಟಾಗಿ ನಿಮಗೆ ಡ್ರೈವ್ ಮಾಡ್ಬೋದು. 4 ಕಿಲೋಮೀಟ್ರು, ಈ ಕಡೆ ಒಂದು 2-3 ಕಿಲೋಮೀಟರ್ ಇದೆ, ಈ ಕಡೆ ಒಂದು 2-3 ಕಿಲೋಮೀಟರ್ ಇದೆ. ಈ ಬೀಚ್ ವಿಶೇಷವಾಗಿ ಏನಪ್ಪ ಅಂತಂದರೆ, ನೀವು ಬೀಚೆಲ್ಲ ಬೈಕ್ನ ರೈಡ್ ಮಾಡ್ಬೋದು, ಕಾರ್ನ ಡ್ರೈವ್ ಮಾಡ್ಬೋದು, ಟಿ ಬರುತ್ತೆ.
ಬಸ್ ಸ್ವಲ್ಪ ಡೌಟು, ಆರಾಮಾಗಿ ನಿಮ್ಮ ವೆಹಿಕಲ್ನ ಓಡಿಸ್ಬೋದು ಪರ್ಸನಲಾಗಿ ಇಲ್ಲಿ ಆರಾಮಾಗಿ ಬಂತಂದು. ಬಟ್ ನೀರಲ್ಲಿ ಫುಲ್ ಆ ಕಡೆ ಹೋಗಬೇಡಿ, ಎಡ್ಜಲ್ಲೇ ಓಡಿಸಿ. ನಿಮ್ಗೆ ಬೇರೆ ಬೀಚ್ಗಳಲ್ಲೆಲ್ಲ ಓಡಿಸೋಕ್ಕಾಗಲ್ಲ, ಬೈಕು ಕಾರೆಲ್ಲ ಅದೆಲ್ಲ ಊತ್ಕೊಂಡ್ಬಿಡುತ್ತೆ ಹೊರಗಡೆ, ಅಂದರೆ ಲಾಕ್ ಆಗ್ಬಿಡುತ್ತೆ ವೀಲ್ ನಿಮಗೆ. ಈ ಬೀಚ್ ಮಾತ್ರ ಪರ್ಟಿಕ್ಯುಲರ್ ಆಗಿ ರೈಡು ಡ್ರೈವ್ ಮಾಡ್ಬೋದು. ಇದು ಕೇರಳ ಕನ್ನಡ ಡಿಸ್ಟಿಕ್ಕು ಮತ್ತು ಹಸಿರು ಅಂತ ಬರುತ್ತೆ ಒಂದು ಸಿಟಿ, ಅದ್ರ ಪಕ್ಕದಲ್ಲೇ ಆಗುತ್ತೆ. ಬಂದು ನೀವು ಫ್ರೆಂಡ್ಸು ಫ್ಯಾಮಿಲಿ ಆರಾಮ ಬಂದು ಎಂಜಾಯ್ ಮಾಡ್ಬೋದು. ಈ ಥರ ಆಪ್ಷನ್ ಎಲ್ಲೂ ಸಿಗಲ್ಲ ಸ್ನೇಹಿತರೆ ನಿಮಗೆ. ಕಂಪ್ಲೀಟಾಗಿ ಈ ಥರ ಡ್ರೈವ್ ಮಾಡ್ಬೇಕಂದ್ರೆ ಇದೇ ಬೀಚ್ ಬರಬೇಕು. ನೀವು ಇಂಡಿಯಾದಲ್ಲಿ ಇರೋ ಇದು ಒಂದೇ ಬೀಚು. ನೀವು ಕಂಪ್ಲೀಟಾಗಿ ಡ್ರೈವ್ ಮಾಡ್ಬೇಕಂದ್ರೆ, ರೈಡ್ ಮಾಡ್ಬೇಕಂತಂದರೆ ಇಲ್ಲಿಗೆ ಬನ್ನಿ. ನಿಮ್ಮ ಬೈಕು ಕಾರ್ ತಂದ್ಬಿಟ್ಟು ಜಾಲಿ ಮಾಡಿಕೊಂಡು ಫನ್ ಮಾಡಿಕೊಂಡು ಅಡ್ವೆಂಚರ್ ಮಾಡ್ಕೊಂಡು ಹೋಗಿ. ಸ್ನೇಹಿತರು ಇದೇ ಥರ ಕ್ರೇಜಿ ಲೊಕೇಶನ್ ತೊಗೊಂಡ್ಬರ್ತಾ ಇರ್ತೀವಿ ಚಾನಲಲ್ಲಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ನೋಡ್ಬೋದು. ಸಖತ್ತಾಗಿದೆ ಬೀಚ್ ಮಾತ್ರ. ಅಡ್ವೆಂಚರು, ಥ್ರಿಲ್ಲಿಂಗು, ಎಕ್ಸ್ಪೀರಿಯೆನ್ಸು ಎಲ್ಲನೂ ಮಾಡ್ಬೋದು ಈ ಬೀಚಲ್ಲಿ. ನೀವು ಬಂದು ಕಾರ್ ಡ್ರೈವಿಂಗು ಕಲಿಬೋದು ಸ್ನೇಹಿತರೆ. ನೀವು ಸಿಟಿಯಲ್ಲಿ ರೋಡೆಲ್ಲ ಕಲಿಯೋಕ್ಕಾಗಲ್ಲ ಕಾರ್ ಡ್ರೈವಿಂಗು. ಇಲ್ಲಿ ಬಂದು ಆರಾಮಾಗಿ ಕಾರ್ ಡ್ರೈವ್ ಮಾಡ್ಬೋದು. ಸಾಯಂಕಾಲ ಇಲ್ಲ ಮಾರ್ನಿಂಗ್ ಬಂದರೆ ಸಖತ್ತಾಗಿರುತ್ತೆ ನಿಮಗೆ ಡ್ರೈವಿಂಗ್ ಮಾಡೋಕ್ಕೆ. ಇಲ್ಲೇ ಕಾರ್ನ ಆರಾಮಾಗಿ ಬಂದು ಕಲಿಬೋದು. ಯಾವುದೇ ಡಿಸ್ಟೆನ್ಸ್ ಇರಲ್ಲ, ಒಂದು ಸೈಡಲ್ಲಿ ನೀವು ಆರಾಮಾಗಿ ಕಾರ್ ಡ್ರೈವಿಂಗ್ ಕಲಿಬೋದು, ಲರ್ನ್ ಮಾಡ್ಬೋದು ಕಾರ್ ಡ್ರೈವಿಂಗು. ಈವ್ನಿಂಗ್ ಬನ್ನಿ ಸ್ನೇಹಿತರೆ, ಯಾಕೆ ಅಂತಂದರೆ ಈವ್ನಿಂಗ್ ಬಂದರೆ ನಿಮಗೆ ಸಖತ್ ಚೆನ್ನಾಗಿರುತ್ತೆ. ಮತ್ತು ಸನ್ಸೆಟ್ ಕೂಡ ಆಗುತ್ತೆ, ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು ಈ ಥರ ರೈಡು ಬೈಕನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಕಂಪ್ಲೀಟಾಗಿ ಇಲ್ಲಿ ಬಂದರೆ. ಅದೊಂದು ಅದ್ಭುತ ಸ್ನೇಹಿತರೆ, ಒಂಥರ ನೇಚರ್ ಬ್ಯೂಟಿ ಅಂತಾರಲ್ಲ, ಬೈಕರ್ಸ್ಗೆ ಮತ್ತು ಕಾರ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ ಈ ಅಡ್ವೆಂಚರ್ ಟ್ರ್ಯಾಕ್. ಬನ್ನಿ ಈ ಕಡೆ ಹೋಗ್ತೀನಿ, ನೆಕ್ಸ್ಟು ಸ್ಕೂಟ್ರನ್ನ ಹಾಕ್ಕೊಂಡಿದ್ದೀನಿ. ನಾವಿವಾಗ ಸಮ್ಮರಲ್ಲಿ ಬಂದಿದ್ದೀವಿ, ಸೊ ನೀರು ಹತ್ತಿರ ಇದೆ. ನೀವು ನವಂಬರ್ ಇಲ್ಲ ಡಿಸೆಂಬರ್ ಬಂದರೆ ಅವಾಗ ಇನ್ನೂ ಸೂಪರ್ ಆಗಿರುತ್ತೆ ಡ್ರೈವ್ ಮಾಡೋಕ್ಕೆ. ನೀವು ಅಲ್ಲಿವರೆಗೂ ಮಾಡ್ಬೋದು ಕಂಪ್ಲೀಟಾಗಿ, ಡೌನ್ ಸೈಡನ್ನು ಹೋಗ್ಬೋದು. ಅವಾಗ ನೀರು ಸ್ವಲ್ಪ ಕಡಿಮೆ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಫುಟೇಜ್ನ ಮ್ಯೂಸಿಕ್ ಒಟ್ಟಿಗೆ ಎಂಜಾಯ್ ಮಾಡಿ. ರಾಕ್ಲಿಪ್ನ ಇವಾಗ ಎಂಜಾಯ್ ಮಾಡಿ. ಸ್ನೇಹಿತರೆ ಬೈಕ್ ಪಾರ್ಕ್ ಮಾಡಿದ್ದೀನಿ ಇವಾಗ. ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸ್ನೇಹಿತರೆ, ಇದು ಬೆಂಗಳೂರಿಂದ ನಿಮಗೆ 300 ಕಿಲೋಮೀಟರ್ ಆಗುತ್ತೆ. ಒಂದು 8 ಅವರ್ ಜರ್ನಿ ಆಗುತ್ತೆ ಕಂಪ್ಲೀಟಾಗಿ. ನೀವು 2 ಡೇಸ್ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. 1 ಡೇ ನಿಮಗೆ ಬಂದು ನೀವು ರಿಟರ್ನ್ ಹೋಗ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ. ಬಂದು ನೀವು ಬೀಚ್ ನೋಡಿಕೊಂಡು ಸಾಯಂಕಾಲ ಎಲ್ಲ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಡೇ ಕಣ್ಣೂರಲ್ಲಿ ಸ್ವಲ್ಪ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು, ಆ ಲೈಟ್ ಹೌಸ್ ಇದೆ, ಬೀಚಸ್ ಇದೆ, ಸಿಟಿ ಕಣ್ಣೂರನ್ನ ನೀವು ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಹೊರಡ್ಬೋದು. ಟೋಟಲ್ 2 ಡೇಸ್ ಬಂದರೆ ನೀವು ಬೆಂಗಳೂರಿಂದ ಆರಾಮಾಗಿ ಡ್ರೈವಿಂಗ್ ಬೀಚು ಮತ್ತು ಸುತ್ತಮುತ್ತ ಲೊಕೇಶನ್ಗಳೆಲ್ಲ ಎಂಜಾಯ್ ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೀವು ಹೊರಡ್ಬೋದು. ಸ್ನೇಹಿತರೆ ಇದು ಮೈಸೂರಿಂದ ಒಂದು 180 ಕಿಲೋಮೀಟರ್ ಆಗುತ್ತೆ, 4 ಅವರ್ ಜರ್ನಿ. ಮೈಸೂರಿಂದ ಬರೋರಿಗೆ ತುಂಬ ಹತ್ತಿರ ಆಗುತ್ತೆ ಈ ಲೊಕೇಶನು. ಮೈಸೂರವರು 1 ಡೇ ಬಂದುಬಿಟ್ಟು ಆರಾಮಾಗಿ ಎಂಜಾಯ್ ಮಾಡಿಬಿಟ್ಟು ಹೋಗ್ಬೋದು ರಿಟರ್ನ್ 1 ಡೇಲಿ ಆರಾಮಾಗಿ. ನೀವು ಬಂದು ಕಾರ್ ಬನ್ನಿ, ಬೈಕರ ಬನ್ನಿ, ತೊಂದರೆ ಇಲ್ಲ. ಮೈಸೂರಲ್ಲಿ ಬರಬೇಕಾದ್ರೆ ಏನು ಮಾಡ್ಬೋದು, ಮೈಸೂರವ್ರು ಇದ್ದರೆ ಅವ್ರಿಗೆ ತುಂಬ ಹತ್ತಿರ ಈ ಬೀಚು, ಡ್ರೈವಿಂಗ್ ಬೀಚು ಮುಜಾಪಡಂ ಬೀಚ್ ಅಂತ ಬರುತ್ತೆ. ಬೆಳಿಗ್ಗೆ ಮಾರ್ನಿಂಗ್ ಬಿಟ್ಟರೆ ಒಂದು 4 ಅವರೆಲ್ಲ 5 ಅವರ್ ಬಂದುಬಿಟ್ಟು ಇಲ್ಲಿ ಡ್ರೈವಿಂಗ್ ಬೀಚ್ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ಸಾಯಂಕಾಲ ರಿಟರ್ನ್ ಹೋಗ್ಬೋದು ಸ್ನೇಹಿತರೆ ಆರಾಮಾಗಿ ಬಂದು ಮೈಸೂರವರು. ಬೆಂಗಳೂರಿಗೆ ಆದ್ರೆ 2 ಡೇಸ್ ಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಈ ಲೊಕೇಶನ್ದು. ಮತ್ತು ನಿಮಗೆ ಇದು ರೂಟ್ ಬಂದು ಬೆಂಗಳೂರಿಂದ ಅಂತಂದರೆ ನಿಮಗೆ ಅದೇ ಸೇಮ್ ಮಂಡ್ಯ ಮತ್ತು ಶ್ರೀರಂಗಪಟ್ಟಣ, ಹುಣಸೂರು, ಗೋಣಿಕೊಪ್ಪ, ಇರಿಟಿ ಅಂತ ಒಂದು ಕೇರಳ ಬಾರ್ಡರ್ ಎಂಟ್ರಿ ಆಗುತ್ತೆ ಘಾಟ್ ಸೆಕ್ಷನ್ನು. ಅಲ್ಲಿ ನೆಕ್ಸ್ಟ್ ನಿಮಗೆ ಕಣ್ಣೂರು, ತಲಚೇರಿ ಬಂದರೆ ನಿಮ್ಗೆ ಇಲ್ಲಿ ಲೊಕೇಶನ್ ಸಿಗುತ್ತೆ. ಇದು ಬೆಂಗಳೂರಿಂದ ರೂಟ್ ಮ್ಯಾಪು. ಮೈಸೂರಿಂದ ಬಂದರೆ ಸೇಮ್ ಹುಣಸೂರು, ಗೋಣಿಕೊಪ್ಪ, ಇರಿಟಿ, ಸೇಮ್ ಇದು ತಲಚೇರಿ ಕಡೆ ಬಂದರೆ ನಿಮಗೆ ಈ ಬೀಚ್ ಸಿಗುತ್ತೆ. ಇಷ್ಟು ಇದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ರೂಟು ಡೀಟೇಲ್ಸು, ಕಿಲೋಮೀಟ್ರು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಈ ಲೊಕೇಶನ್ ಬಂದರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ನೋಡ್ಬೋದು ಕಂಪ್ಲೀಟಾಗಿ ಬೀಚಲ್ಲಿ ಸ್ಯಾಂಡಲ್ಲಿ ಸೂಪರ್ ಲೊಕೇಶನ್, ಗ್ರೀನ್ರಿ ಇದೆ. ನಮ್ಮ ಟೀಮು ಇಲ್ಲೆಲ್ಲ ಮುಂದೆ ಹೋಗ್ಬಿಡ್ತಾರೆ ಸ್ನೇಹಿತರೆ. ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ಎಲ್ಲೇ ಪಾರ್ಕ್ ಮಾಡಿಬಿಟ್ಟು ರೆಸ್ಟ್ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಫನ್ನು ಜಾಲಿ ಮಾಡಿ ನೆಕ್ಸ್ಟು ಬೆಂಗಳೂರು ಓಡ್ತಾ ಇರೋದು ಪ್ಲ್ಯಾನು. ನೀವು ಬೇಜಾನ್ ಸ್ಪೀಡ್ ಬೇಕಾದ್ರೆ ಓಡಿಸ್ಬೋದು ಇಲ್ಲಿ ಆರಾಮಾಗಿ. ಇದೆಲ್ಲ ಪಾರ್ಕ್ ಮಾಡಿದ್ದಾರೆ ನಮ್ಮ ಟೀಮು.
ಅಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಈ ಲೋಕಲ್ಸ್ ಫಿಶ್ ಎಲ್ಲ ಹಿಡಿತಿದ್ದಾರೆ ನೋಡ್ಬೋದು. ಅಲ್ಲೊಂದು ರಾಕ್ ಥರ ಇದೆ, ಕಲ್ ಫಾರ್ಮೇಷನ್ ಎಲ್ಲ ಇದೆ. ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇವಾಗ ಡ್ರೈವಿಂಗ್ ಬೀಚ್ನ. ನೋಡಿದ್ರಲ್ಲಿ ನೀವು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಆಯಿತು ಡ್ರೈವಿಂಗ್ ಬೀಚಿದ್ದು. ಸ್ನೇಹಿತರು ನೋಡ್ಬೋದು, ಕಂಪ್ಲೀಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇಲ್ಲೆಲ್ಲ ಫ್ರೆಂಡ್ಸು ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ ಇವಾಗ. ನೋಡ್ಬೋದು ಬೀಚ್ ಎದುರುಗಡೆ ಈ ಥರ ಇರೋದು ಎಕ್ಸ್ಪೀರಿಯನ್ಸು, ಜಾಲಿ. ಸ್ನೇಹಿತರೆ, ಡ್ರೈವಿಂಗ್ ಬೀಚ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ ಬೆಂಗಳೂರು ಕಡೆ. ಇವಾಗ ಕೇರಳ ಬಾರ್ಡ್ರ್ ಕ್ರಾಸ್ ಮಾಡಿ ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಆಗಿದ್ದೀನಿ. ಇದು ಮಾಕುಟ್ಟ ಅರಣ್ಯ ಅಂಥೇಳಿ ಘಾಟ್ ಸೆಕ್ಷನ್ ಇದೆ. ಟುವರ್ಡ್ಸ್ ವಿರಾಜಪೇಟೆ, ಗೌಣಿಕೊಪ್ಪ, ಹುಣಸೂರು, ಶ್ರೀರಂಗಪಟ್ಟಣ, ಮಂಡ್ಯ ಇದಾದ ತಕ್ಷಣ ನೆಕ್ಸ್ಟ್ ಬೆಂಗಳೂರು ಕನೆಕ್ಟ್ ಮಾಡುತ್ತೆ ಈ ರೂಟ್ ತೊಗೊಂಡಿದ್ದೀನಿ ಇವಾಗ ನಾನು ಹೋಗೋಕ್ಕೆ. ಕಂಪ್ಲೀಟಾಗಿ ಸೀನಿಕ್ ಫಾರೆಸ್ಟ್ ರೂಟ್ ಇದು ಹೋಗ್ತಿರೋದು, ಈ ಘಾಟ್ ಸೆಕ್ಷನ್ನು. ಇದು ಕೇರಳದಿಂದ ಕರ್ನಾಟಕ ಕನೆಕ್ಟ್ ಮಾಡುತ್ತೆ. ಈ ಬಾರ್ಡ್ರು ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಇದು ಇಲ್ಲಿ ನೋಡ್ಬೋದು, ರೋಡು ಸೂಪರ್ ಆಗಿದೆ ಇಲ್ಲಿ. ಮತ್ತು ಬೆಂಗಳೂರು ಮತ್ತು ಮೈಸೂರಿನ ಫ್ರೆಂಡ್ಸ್ ಯಾರೇ ಇದ್ದರೂ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಡ್ರೈವಿಂಗ್ ಬೀಚ್ ಇದೆ ಹೋಗೋಣ ಅಂತೇಳಿ. ಅವ್ರಿಗೆ ವಿಡಿಯೋನ ಶೇರ್ ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೋದು ಈ ವಿಡಿಯೋನ. ಮತ್ತು ನೆಕ್ಸ್ಟ್ ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ಡ್ರೈವಿಂಗ್ ಬೀಚ್ಗೆ ಅವ್ರಿಗೂ ಫ್ರೆಂಡ್ಸ್ಗೆ ಟ್ಯಾಗ್ ಮಾಡಿ ಶೇರ್ ಮಾಡಿ. ಕಂಪ್ಲೀಟ್ ಘಾಟ್ ಸೆಕ್ಷನ್ನು. ಸ್ನೇಹಿತರೆ, ಇಲ್ಲಿಗೆ ಚೆಕ್ ಪೋಸ್ಟ್ ಇದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಮಡಿಕೇರಿ ಲೆಫ್ಟ್ ತಲಕಾವೇರಿ ಎಲ್ಲ ಹೋಗ್ಬೋದು. ಲೆಫ್ಟ್ ಹೋದರೆ ಈ ಸ್ಟೇಟ್ ಹೋದರೆ ಮೈಸೂರು. ಫಾರೆಸ್ಟ್ ಘಾಟ್ ಸೆಕ್ಷನ್ ಕಂಪ್ಲೀಟ್ ಮುಗಿಸ್ಕೊಂಡು ಬಂದು ಇವಾಗ ಹೊರಗಡೆ ಬಂದು ಆಚೆ ಇದೊಂದು ಫಾರೆಸ್ಟ್ ಬರುತ್ತೆ. ನೆಕ್ಸ್ಟ್ ಇವಾಗ ನಾಗರಹೊಳೆಗೆ ಅಟ್ಯಾಚ್ ಆಗಿರೋದು ತಿತ್ತಿಮತಿ. ಡಿಫ್ರೆಂಟ್ ಆಗಿದೆ ಹೆಸರು. ಸ್ನೇಹಿತರೆ, ಇವಾಗ ತಿತ್ತಿಮತಿ ರೂಟಲ್ಲಿ ನಾಗರಹೊಳೆ ಫಾರೆಸ್ಟ್ ಅಟ್ಯಾಚ್ ಆಗುತ್ತೆ. ಅಲ್ಲಿ ಫಾರೆಸ್ಟ್ ಹೊರಗಡೆ ಇದ್ದೀನಿ ಇವಾಗ. ಸ್ನೇಹಿತರೆ, ಟೋಟಲ್ ಆಗಿ ಇವತ್ತು 2 ಫಾರೆಸ್ಟ್ ಎಂಟ್ರಿ ಆದಂಗೆ ಆಯಿತು. ಕೇರಳದಲ್ಲಿ ಅಲ್ಲೊಂದು ಆಯಿತು ಘಾಟ್ ಸೆಕ್ಷನ್ನು, ಮತ್ತು ಇನ್ನೊಂದು ನಾಗರಹೊಳೆ ಫಾರೆಸ್ಟ್ ಮತ್ತು ಈ ಕಡೆ ತಿತ್ತಿಮತಿ ರೂಟಲ್ಲಿ. ಸ್ನೇಹಿತರೆ, ಇಲ್ಲೊಂದು ರೈಟ್ ಸೈಡು ಮತ್ತಿಗೂಡು ಸಾಕಾಣೆ ಶಿಬಿರ ಇದೆ. ಒಂದು ಕ್ಯಾಂಪ್ ಇದೆ, ಎಲಿಫೆಂಟ್ ಕ್ಯಾಂಪು. ಮಡಿಕೇರಿಯಲ್ಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಯಾವ ಥರ ಇದೆ. ಇಲ್ಲೊಂದು ಮಾತಿಗೋಡು ಅಂತ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲೆಲ್ಲ. ಇಲ್ಲವ್ರಾ ಸ್ನೇಹಿತರೆ, ಇಲ್ಲಿ ಚೆಕ್ ಪೋಸ್ಟ್ ಬಂದಿದೆ. ಈ ಕಡೆ ಪಿರಿಯಾಪಟ್ಟಣ, ಮಡಿಕೇರಿ. ಈ ಕಡೆ ಹೋದರೆ ನಿಮಗೆ ಹುಣಸೂರು, ಮೈಸೂರು. ಸೂಪರ್. ಸ್ನೇಹಿತರೆ, ಕಂಪ್ಲೀಟಾಗಿ ನಿಮಗೆ ಡ್ರೈವಿಂಗ್ ಬೀಚ್ ತೋರಿಸಿದ್ದೀನಿ. ಕಂಪ್ಲೀಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ಮಾಡಿ. ಮತ್ತು ಚಾನಲ್ಗೆ ಯಾರೇ ಹೊಸಬ್ರಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ಟ್ರಾವೆಲ್ ಸೀರೀಸ್ ಲೊಕೇಶನ್ ತೊಗೊಂಬರ್ತಾ ಇರ್ತೀನಿ ಈ ಚಾನಲಲ್ಲಿ. ನೆಕ್ಸ್ಟ್ ಕ್ರೇಜ್ ಲೊಕೇಶನ್ ತೊಗೊಂಬರ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.